ಯಾರ ಮನಸ್ಸಿನ ಭಾವನೆಗಳು ಒಳ್ಳೆಯದು ಆಗಿರುವುದು, ಜೀವನದಲ್ಲಿ ಅವರ ಪ್ರತಿಯೊಂದು ಕೆಲಸವೂ ಒಳ್ಳೆಯದೇ ಆಗುವುದು. ಒಂದು ಸಣ್ಣದಾದ ಕತೆ. ಮೈಸೂರಿನಲ್ಲಿ ಒಬ್ಬ ಸಜ್ಜನ ವ್ಯಕ್ತಿ ರಿಟೈರ್ಡ್ ಆದ ನಂತರ ಅವನು ತನಗಾಗಿ ದೊಡ್ಡದಾದ ಮನೆ ಖರೀದಿ ಮಾಡಿದ ಮತ್ತು ಮನೆ ತುಂಬ ಇಷ್ಟಪಟ್ಟು ಖರೀದಿ ಮಾಡಿದ. ಯಾಕೆಂದರೆ ಮನೆಯ ಹಿಂದೆ ಒಂದು ಮಾವಿನ ಹಳೆಯದಾದ ಮರ ಇತ್ತು. ಅವನ ಹೆಂಡತಿಗೆ ಮಾವಿನ ಹಣ್ಣು ತುಂಬ ಇಷ್ಟವಾಗಿತ್ತು. ಅವನು ಯೋಚಿಸಿದ, ಇದಕ್ಕಿಂತ ಒಳ್ಳೆಯ ಮನೆ ನಮಗೆ ಎಲ್ಲಿ ದೊರೆಯುವುದು? ಹೊಸದಾಗಿ ಕಟ್ಟಿದ ಮನೆಯಾಗಿತ್ತು. ಅಲ್ಲಿ ವಾಸ ಮಾಡಲಾರಂಭಿಸಿದರು. 3 ತಿಂಗಳು ಕಳೆಯಿತು. ಆಸುಪಾಸಿನಲ್ಲಿರುವ ಗೆಳೆಯರು ಹೇಳಿದರು, ತುಂಬ ಅಂದವಾದ ದೊಡ್ಡ ಅರಮನೆಯಂಥ ಮನೆ ಖರೀದಿ ಮಾಡಿದ್ದೀರಿ. ಒಂದು ಸಲ ವಾಸ್ತು ಎಕ್ಸ್ಪರ್ಟ್ನನ್ನು ಕರೆಸಿದರೆ ಒಳ್ಳೆಯದು. ವಿಶೇಷ ಪರಿಣಿತಿ ಹೊಂದಿದವರನ್ನು ಕರೆಸಿ ವಾಸ್ತುಶಾಸ್ತ್ರಕ್ಕೆ ಅನುಗುಣವಾಗಿ ಈ ಮನೆಯನ್ನು ಕಟ್ಟಿಸಿದ್ದಾರೆಯೇ? ಎಲ್ಲಿಯಾದರೂ ಒಡಕು ತೊಡಕುಗಳು ಇವೆಯೇ ಎಂದು ತಿಳಿದರೆ ನಿಮಗೆ ಅದು ಒಳ್ಳೆಯದಾಗುವುದು. ಅವನಿಗೆ ಐಡಿಯಾ ತುಂಬ ಇಷ್ಟವಾಯಿತು. ಸರಿ, ಬರಲು ಹೇಳುವ. ದಿಲ್ಲಿಯಿಂದ ವಿಶೇಷವಾದ ವಾಸ್ತು ಎಕ್ಸ್ಪರ್ಟ್ ಗುರೂಜಿಯನ್ನು ಕರೆಸಿದ. ಇಂದಿನ 30 ವರ್ಷಗಳಿಂದ ಇದೇ ಕೆಲಸವನ್ನು ಮಾಡುತ್ತಿದ್ದರು. ಈ ಕೆಲಸದಲ್ಲಿ ತುಂಬ ದಕ್ಷರಾಗಿದ್ದರು. ಅವರನ್ನು ರಿಸೀವ್ ಮಾಡಲು ಏರ್ಪೋರ್ಟಿಗೆ ಹೋದರು. ಅಲ್ಲಿಂದ ಅವರನ್ನು ಕರೆದುಕೊಂಡು ಮನೆಯ ಕಡೆ ಬರುತ್ತಿದ್ದರು. ಮೊದಲು ಒಂದು ರೆಸ್ಟೋರೆಂಟಿನಲ್ಲಿ ತುಂಬ ಒಳ್ಳೆಯ ಭೋಜನ ಮಾಡಿಸಿದ. ಕಾರು ರಸ್ತೆಯಲ್ಲಿ ಮುಂದಕ್ಕೆ ಚಲಿಸುತ್ತಿತ್ತು. ವಾಸ್ತು ಎಕ್ಸ್ಪರ್ಟ್ ಎಲ್ಲವನ್ನು ಗಮನಿಸುತ್ತಿದ್ದರು. ಅವನು ಮನೆ ಖರೀದಿ ಮಾಡಿದವ. ಯಾವುದೇ ಕಾರು ಬಂದು ಓವರ್ಟೇಕ್ ಮಾಡಲು ಪ್ರಯತ್ನಿಸಿದಾಗ ಅವರಿಗೆ ಜಾಗ ಕೊಟ್ಟು ಮುಂದಕ್ಕೆ ಹೋಗಲು ಬಿಡುತ್ತಿದ್ದರು. ಆರಾಮದಲ್ಲಿ ಅವರು ಮುಂದಕ್ಕೆ ಹೋಗುತ್ತಿದ್ದರು. ಅವರಿಂದ ತಡೆಯಲಾಗಲಿಲ್ಲ. ಕೇಳಿದರು, ನೀವು ಪ್ರತಿ ಗಾಡಿಯನ್ನು ಹೋಗಲು ಬಿಡುತ್ತಿದ್ದೀರಿ ಯಾಕೆ? ಓವರ್ಟೇಕ್ ಮಾಡಲು ಬಿಡುತ್ತಿದ್ದೀರಿ ಯಾಕೆ? ಅವನು ಹೇಳಿದ, ಗುರೂಜಿ, ಯಾವುದೇ ಗಾಡಿ ಅವನು ಮುಂದಕ್ಕೆ ಹೋಗಲು ಬಯಸುತ್ತಾನೆ ಅಂದರೆ ಅವನು ನಮಗಿಂತ ತುಂಬ ಅವಸರದಲ್ಲಿದ್ದಾನೆ. ಯಾವುದೋ ಇಂಪಾರ್ಟೆಂಟ್ ಕೆಲಸದ ಮೇಲೆ ಹೋಗುತ್ತಿದ್ದಾನೆ. ಆದುದರಿಂದ ಹೋಗಲು ಬಯಸುತ್ತಾನೆ. ವಾಸ್ತುತಜ್ಞ ಎಕ್ಸ್ಪರ್ಟ್ ಮುಗುಳು ನಗುತ್ತಿದ್ದರು. ಸ್ವಲ್ಪ ಮುಂದಕ್ಕೆ ಹೋದಾಗ ರಸ್ತೆ ತುಂಬ ಇಕ್ಕಟ್ಟಾಗಿತ್ತು. ಗಲ್ಲಿ ಓಣಿಗಳು ಬಂದವು. ಓಣಿಯಲ್ಲಿ ಒಬ್ಬ ಹುಡುಗ ಓಡುತ್ತಾ ಬಂದು ರಸ್ತೆ ದಾಟಿದ. ಅವನು ಕೂಡಲೇ ಗಾಡಿಯ ಬ್ರೇಕ್ ಹಾಕಿದ ಮತ್ತು ಸ್ವಲ್ಪ ಹೊತ್ತು ಕಾರು ನಿಲ್ಲಿಸಿದ. ನೋಡುತ್ತಿದ್ದ, ಬೇರೆ ಯಾರಾದರೂ ಬರುತ್ತಿದ್ದಾರೆಯೇ? ಅದ್ಭುತವಾಯಿತು. ಮಗುವಿನ ಹಿಂದೆ ಓಡುತ್ತಾ ಇನ್ನೊಂದು ಮಗು ಓಡುತ್ತಾ ಬಂತು. ಈಗಿನ ಬಾರಿ ಮತ್ತೆ ಸುಮ್ಮನಾಗಲು ಸಾಧ್ಯವಾಗಲಿಲ್ಲ ಈ ವಾಸ್ತುತಜ್ಞ ವ್ಯಕ್ತಿಗೆ. ಕೇಳಿದರು, ನೀವು ಹೇಗೆ ತಿಳಿದುಕೊಂಡಿರಿ ಮತ್ತೊಂದು ಮಗು ರಸ್ತೆ ದಾಟುವುದು? ಅವನು ಹೇಳಿದ, ನಿಮಗೆ ತಿಳಿದಿರಬೇಕಲ್ಲವೇ, ಬಾಲ್ಯದಲ್ಲಿ ನಾವು ಆಟವಾಡುತ್ತಿರುವಾಗ ಒಬ್ಬಂಟಿಗರಾಗಿ ಆಟವಾಡುತ್ತಿರಲಿಲ್ಲ. ನಾವು ತುಂಬ ಮಸ್ತಿಯಿಂದ ಓಡಾಡುತ್ತಿದ್ದೆವು. ಯಾರನ್ನಾದರೂ ಬೆನ್ನಟ್ಟಿ ಓಡುತ್ತಿದ್ದೆವು, ಆಟವಾಡುತ್ತಿದ್ದೆವು. ನನಗೆ ಅನಿಸಿತು, ಆ ಮಗು ಓಡುತ್ತಾ ಹೋದಾಗ ಖಂಡಿತವಾಗಿ ಯಾರಾದರೂ ಬೆನ್ನಟ್ಟಿ ಬರುತ್ತಿದ್ದಾರೆ, ಮಕ್ಕಳು ಆಟವಾಡುತ್ತಿದ್ದಾರೆ. ಆ ಮಗುವಿನ ಬರುವಿಕೆಯನ್ನು ಕಾಯುತ್ತಿದ್ದೆ. ನಮಗೆ ಯಾವ ಅವಸರ ಇದೆ? ಮಗು ರಸ್ತೆಯನ್ನು ದಾಟಿತು. ಈಗ ನಾವು ಆರಾಮವಾಗಿ ಗಾಡಿ ಚಲಾಯಿಸಬಹುದು. ವಾಸ್ತುತಜ್ಞ ಎಕ್ಸ್ಪರ್ಟ್ ಗುರೂಜಿ ನಸುನಗುತ್ತಿದ್ದರು. ಮನೆಯ ಬಳಿ ಕಾರು ಬಂದು ತಲುಪಿತು. ಗಾರ್ಡ್ ಗೇಟನ್ನು ತೆರೆದ. ಗಾಡಿಯು ಒಳಗೆ ಹೋಯಿತು. ಸ್ವಲ್ಪ ಮುಂದೆ ಹೋದಾಗ ನೋಡಿದ 7-8 ಪಕ್ಷಿಗಳು ಹಿಂದಿನ ಕಡೆಗೆ ಹಾರಿ ಹೋಗುತ್ತಿದ್ದವು, ಆ ಮಾವಿನ ಮರದ ಮೇಲಿಂದ. ಅವನು ವಾಸ್ತುತಜ್ಞನ ಹತ್ತಿರ ಹೇಳಿದ, ಗುರೂಜಿ, ನೀವು ಕಾರಿನಲ್ಲಿಯೇ ಕುಳಿತುಕೊಂಡಿರಿ, ಇಳಿಯಬೇಡಿ. ವಾಸ್ತುತಜ್ಞನಿಗೆ ಏನೂ ಅರ್ಥವಾಗಲಿಲ್ಲ. ಕೇಳಿದ, ಯಾಕೆ? ಅವನು ಹೇಳಿದ, ಇಂದಿನಿಂದ ಪಕ್ಷಿಗಳು ಹಾರಿ ಹೋದವು ಅಂದರೆ ಮಕ್ಕಳು ಬಂದಿದ್ದಾರೆ. ಮಕ್ಕಳು ಮಾವಿನ ಹಣ್ಣನ್ನು ಕೀಳಲು ಬಂದಿರಬಹುದು. ತುಂಬ ಪ್ರೀತಿಯಿಂದ ಅವರು ಮಾವಿನ ಹಣ್ಣನ್ನು ಕಿತ್ತುಕೊಂಡು ತಮ್ಮ ತಮ್ಮ ಮನೆಗೆ ಹಿಂತಿರುಗಲಿ. ಅದರ ನಂತರ ನಾವು ಗಾಡಿಯಿಂದ ಇಳಿಯುವ. ಇಲ್ಲದಿದ್ದರೆ ಮಕ್ಕಳು ಗಲಿಬಿಲಿಗೊಂಡು ಮನೆಯ ಮಾಲೀಕ ಬಂದನೆಂದು ಅವಸರದಿಂದ ಮರದಿಂದ ಜಿಗಿದು ಗಾಯವಾಗಬಹುದು.
ಆರಾಮದಲ್ಲಿ ನಾವು ಕುಳಿತುಕೊಳ್ಳೋಣ, ಮಕ್ಕಳನ್ನು ಹೋಗಲು ಬಿಡೋಣ, ಮತ್ತೆ ನಾವು ಹೋಗುವ. ವಾಸ್ತುತಜ್ಞ ಗುರೂಜಿ ಹೇಳಿದರು. ನೀವು ತಪ್ಪು ತಿಳಿಯದಿದ್ದರೆ ಒಂದು ಮಾತು ಹೇಳಲು ಬಯಸುತ್ತೇನೆ. ನಿಮಗೆ ನನ್ನ ಅವಶ್ಯಕತೆ ಇಲ್ಲ. ಮನೆಯ ಮಾಲೀಕ ಹೆದರಿದ. ಕೇಳಿದ, ಏನಾಯಿತು ಗುರೂಜಿ? ನನ್ನಿಂದ ಏನಾದರೂ ತಪ್ಪು ನಡೆದು ಹೋಯಿತೆ? ನಿಮ್ಮ ಆಧಾರ ಸತ್ಕಾರದಲ್ಲಿ ಕಡಿಮೆಯಾಯಿತೆ? ಗುರೂಜಿ ಹೇಳಿದರು, ಇಲ್ಲ, ತಪ್ಪು ನಡೆಯಲಿಲ್ಲ. ನಿಮಗೆ ನನ್ನಂಥ ಯಾವುದೇ ವ್ಯಕ್ತಿಯ ಅವಶ್ಯಕತೆ ಇಲ್ಲ. ಯಾಕೆಂದರೆ ನಿಮ್ಮಲ್ಲಿ ಯಾವುದೇ ವಾಸ್ತು ದೋಷವೇ ಇಲ್ಲ. ಮನೆಯ ಮಾಲೀಕ ಕೇಳಿದ, ನೀವು ಹೇಗೆ ಹೇಳುತ್ತಿದ್ದೀರಿ? ನೀವು ಮನೆಯನ್ನು ನೋಡಲೇ ಇಲ್ಲ. ಆ ವಾಸ್ತುತಜ್ಞ ಗುರೂಜಿ ಎಕ್ಸ್ಪರ್ಟ್ ಹೇಳಿದರು, ನಿಮ್ಮನ್ನು ನೋಟಿಸ್ ಮಾಡಿದೆ, ನಿಮ್ಮ ವ್ಯವಹಾರವನ್ನು ಗಮನಿಸಿದೆ. ಓವರ್ಟೇಕ್ ಮಾಡಲು ಗಾಡಿಯನ್ನು ಬಿಡುತ್ತಿದ್ದೀರಿ. ನಿಮಗೆ ಅನಿಸುತ್ತಿದೆ ಎದುರಿನವನು ತುಂಬ ಅವಸರದಲ್ಲಿದ್ದಾನೆ, ಅವನಿಗೆ ಇಂಪಾರ್ಟೆಂಟ್ ಕೆಲಸ ಇದೆ. ನೀವು ಮೊದಲು ಅವನ ಬಗ್ಗೆ ಕಾಳಜಿ ವಹಿಸುತ್ತಿದ್ದೀರಿ. ಓಣಿಯಲ್ಲಿ ಮಗು ಓಡುತ್ತಾ ರಸ್ತೆಯನ್ನು ದಾಟಿದಾಗ ಇನ್ನೊಂದು ಮಗುವಿನ ಬರುವಿಕೆಯನ್ನು ಕಾದು ನೋಡುತ್ತಿದ್ದೀರಿ. ಆ ಮಗು ಕೂಡ ರಸ್ತೆ ದಾಟಿ ಮುಂದಕ್ಕೆ ಸಾಗಲಿ. ಮತ್ತು ನಾವು ಮನೆಗೆ ಬಂದೆವು. ಹುಡುಗರು ನಿಮ್ಮ ಅಂಗಳದಿಂದ ಮಾವಿನ ಹಣ್ಣು ಕದಿಯಲು ಬಂದಿದ್ದರು. ಅವರಿಗೆ ನೀವು ಹೇಳುತ್ತಿದ್ದೀರಿ, ಅವರು ಮಾವಿನ ಹಣ್ಣಿನ ಪ್ರೀತಿಯಿಂದ ಕೀಳಲು ಬಂದಿದ್ದಾರೆ. ಅವರು ಒಳ್ಳೆಯ ರೀತಿಯಲ್ಲಿ ಹೋಗಲಿ, ಅವರಿಗೆ ಗಾಯವೇನೂ ಆಗದೇ ಇರಲಿ. ಯಾವ ವ್ಯಕ್ತಿ ತನಗಿಂತ ಮೊದಲು ಬೇರೆಯವರ ಖುಷಿಯನ್ನು ಬಯಸುತ್ತಾನೆ, ಅವನ ಮನೆಯಲ್ಲಿ, ಅವನ ಅಂಗಳದಲ್ಲಿ ಯಾವುದೇ ವಾಸ್ತು ದೋಷ ಇರುವುದಿಲ್ಲ. ಮನೆಯ ಮಾಲೀಕ ಹೇಳಿದ, ಹೇಗೂ ಇಲ್ಲಿಯವರೆಗೆ ಬಂದಿದ್ದೀರಿ, ಮನೆಯೊಳಗೆ ಬನ್ನಿ, ಉಪಹಾರ ಮಾಡಿ, ನಮ್ಮ ಸತ್ಕಾರವನ್ನು ಸ್ವೀಕರಿಸಿ. ಸಣ್ಣದಾದ ಕಥೆಯ ನೀತಿ ಇದನ್ನು ಹೇಳುತ್ತಿದೆ. ನಮ್ಮ ಮನಸ್ಸಿನ ಭಾವನೆಗಳು ಒಳ್ಳೆಯದಿದ್ದರೆ ಜೀವನದಲ್ಲಿ ಎಲ್ಲ ಕಾರ್ಯಗಳು ಒಳ್ಳೆಯದಾಗುವುದು. ಯಾರ ಮನಸ್ಸು ಪವಿತ್ರವಾಗಿರುವುದು, ಅವರ ಹತ್ತಿರ ಆಸುಪಾಸಿನಲ್ಲಿ ಯಾವುದೇ ಥರದ ದೋಷ ಬರಲಾರದು. ಜೀವನದಲ್ಲಿ ಯಾವಾಗಲೂ ತಮ್ಮ ಕಾಳಜಿ ವಹಿಸೋಣ, ತಮ್ಮ ಸಂತೋಷದ ಬಗ್ಗೆ ಕಾಳಜಿ ವಹಿಸೋಣ, ಹಾಗೂ ಬೇರೆಯವರ ಸಂತೋಷಕ್ಕೆ, ಖುಷಿಗೆ ಪ್ರಾಮುಖ್ಯತೆಯನ್ನು ಕೊಡುವುದನ್ನು ಪ್ರಾರಂಭಿಸೋಣ. ಬೇರೆಯವರ ಭಾವನೆಗಳನ್ನು ಅರ್ಥ ಮಾಡಿ ಅವರಿಗೆ ಒಳ್ಳೆಯದನ್ನೇ ಬಯಸೋಣ. ಈ ಕಥೆ ಇದೇ ಮೆಸೇಜ್ ನೀಡುತ್ತಿದೆ. ಸ್ನೇಹಿತರೆ, ನಾವೆಲ್ಲರೂ ಆಶಾಭಾವನೆಯಿಂದ ಜೀವನವನ್ನು ಸಾಗಿಸೋಣ ಎಂದು ನಿಮಗೆ ಅನಿಸಿದರೆ ಲೈಕ್ ಮಾಡಿ, ನಿಮ್ಮ ಪ್ರೀತಿ ಪಾತ್ರದವರಿಗೆ ಶೇರ್ ಮಾಡಿ. ನಾವು ಸದಾ ಪಾಸಿಟಿವ್ ಆಗಿ ಚಿಂತಿಸಿ ಒಳ್ಳೆಯ ಕರ್ಮ ಮಾಡಲು ಪ್ರಾರಂಭಿಸೋಣ. ಮೇಲೆ ಇರುವವನ ಆಶೀರ್ವಾದದಿಂದ, ನಿಮ್ಮವರ ಪ್ರೀತಿಯಿಂದ, ನಿಮ್ಮ ಆತ್ಮವಿಶ್ವಾಸದಿಂದ ಪ್ರಯತ್ನಿಸಿ ಗೆಲುವು ನಿಮ್ಮದಾಗಿಸಿ. ಈ ಜಗತ್ತು ನಿಮ್ಮನ್ನು ಹಿಂಬಾಲಿಸುವಂತೆ ಮಾಡಿ. ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ನಿಮ್ಮ ಭೇಟಿ ಮುಂದಿನ ಕಥೆಯೊಡನೆ. ಅಲ್ಲಿಯವರೆಗೆ ನಿಮ್ಮ ಕಾಳಜಿ ವಹಿಸಿ. ಸದಾ ನಗುನಗುತ್ತಾ ಇರಿ.